ದೆಹಲಿಗೆ ಬಂದಿಳಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನ್ಯಾಷನಲ್ ಹೆರಾಲ್ಡ್ ಕೇಸ್ನ ತೊಂದರೆ ಇದೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ದೆಹಲಿಗೆ ಬಂದಿಳಿದ ಡಿಸಿಎಂ ಡಿಕೆ ಶಿವಕುಮಾರ್ ನ್ಯಾಷನಲ್ ಹೆರಾಲ್ಡ್ ಕೇಸ್ನ ತೊಂದರೆ ಇದೆ, ನಾನು ನನ್ನ ತಮ್ಮ ಕಾನೂನು ತಜ್ಞರನ್ನ ಭೇಟಿ ಮಾಡ್ತೀವಿ ಅಂತ ಮಾತನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಇನ್ನು ಸೋನಿಯಾ ಗಾಂಧಿ ಅವರು ಊಟಕ್ಕೆ ಕರೆದಿದ್ದಾರೆ, ಅದಕ್ಕೂ ನಾನು ಹೋಗ್ತಾ ಇದ್ದೀನಿ, ಅಲ್ಲಿ ಎಲ್ಲರೂ ಸಿಗ್ತಾರೆ, ಮಾತನಾಡ್ತೀನಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸೋನಿಯಾ ಗಾಂಧಿ ಭೇಟಿ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ ಡಿಕೆ ಶಿವಕುಮಾರ್. ಈಗ ದೆಹಲಿಗೆ ಬಂದಿಳಿದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನ್ಯಾಷನಲ್ ಹೆರಾಲ್ಡ್ ಕೇಸ್ನ ತೊಂದರೆ ಇದೆ, ನಾನು ನನ್ನ ತಮ್ಮ ಕಾನೂನು ತಜ್ಞರನ್ನ ಭೇಟಿ ಮಾಡ್ತೀವಿ. ನಂತರ ಸೋನಿಯಾ ಗಾಂಧಿ ಅವರು ಊಟಕ್ಕೆ ಕರೆದಿದ್ದಾರೆ, ಅಲ್ಲೂ ಸಹ ಹೋಗ್ತಾ ಇದ್ದೀನಿ ಅನ್ನುವಂಥ ಮಾತನ್ನ ಡಿಕೆ ಶಿವಕುಮಾರ್ ಅವರು ಹೇಳಿರೋದು. ಅಲ್ಲಿ ಎಲ್ಲರೂ ಸಿಗ್ತಾರೆ, ಮಾತನಾಡ್ತೀನಿ. ಸೋನಿಯಾ ಭೇಟಿ ಬಗ್ಗೆ ಯಾವುದೇ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ, ಯಾಕಾಗಿ ಅವರು ಕರೆದಿದ್ದಾರೆ, ಏನು ಚರ್ಚೆ ಆಗುತ್ತೆ, ಈ ನಿಟ್ಟಿನಲ್ಲಿ ಯಾವುದೇ ಸ್ಪಷ್ಟನೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಿಲ್ಲ. ಸೊ ನ್ಯಾಷನಲ್ ಹೆರಾಲ್ಡ್ ಕೇಸ್ನ ಪ್ರಾಬ್ಲಮ್ ಇದೆ, ಹೀಗಾಗಿ ನಾವು ಕಾನೂನು ತಜ್ಞರನ್ನ ಭೇಟಿ ಮಾಡ್ತೀವಿ, ನಾನು ಹಾಗೂ ನನ್ನ ತಮ್ಮ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇನ್ನು ಸೋನಿಯಾ ಗಾಂಧಿ ಅವರು ಊಟಕ್ಕೆ ಕರೆದಿದ್ದಾರೆ, ಅದಕ್ಕೆ ಹೋಗ್ತೀವಿ, ಆದರೆ ಅಲ್ಲಿ ಎಲ್ಲರೂ ಸಿಗ್ತಾರೆ, ಆಗ ಮಾತನಾಡ್ತೀನಿ. ಹೀಗಾಗಿ ಸೋನಿಯಾ ಗಾಂಧಿ ಅವರನ್ನು ಯಾಕೆ ಭೇಟಿ ಮಾಡ್ತಿದ್ದೀನಿ ಅನ್ನೋದನ್ನ ಗುಟ್ಟನ್ನ ಬಿಟ್ಟು ಕೊಟ್ಟಿಲ್ಲ, ಯಾವುದೇ ಸ್ಪಷ್ಟನೆಯನ್ನ ನೀಡಿಲ್ಲ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಸದ್ಯ ದೆಹಲಿಗೆ ಹೋಗಿ ಇಳಿದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ದೆಹಲಿಗೆ ಬಂದ ಮೇಲೆ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಸೋನಿಯಾ ಗಾಂಧಿ ಅವರು ಊಟಕ್ಕೆ ಕರೆದಿದ್ದಾರೆ, ಅಲ್ಲಿಗೆ ಹೋಗ್ತಿದ್ದೀನಿ, ಇನ್ನು ನ್ಯಾಷನಲ್ ಹೆರಾಲ್ಡ್ ಕೇಸ್ ವಿಚಾರವಾಗಿ ಕಾನೂನು ತಜ್ಞರನ್ನ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾಳೆ ಸಂಜೆ 7 ಗಂಟೆ ಸೋನಿಯಾ ಗಾಂಧಿ ಪ್ರತ್ಯೇಕ ಭೇಟಿಗೆ ನೋಡಪ್ಪ, ನನಗೆ ಈಗ ಸದ್ಯಕ್ಕೆ ಈಗ ಬಂದಿದ್ದೀನಿ ಏನಾದರೂ ಕೇಳೋರು ಇದ್ದೀರಾ? ನಾನು ನನಗೆ ಇದ್ರ ಜೊತೆಗೆ ನನಗೊಂದು ಕಾಟ ಇದೆ, ನನಗೆ ನನ್ನ ತಮ್ಮಂಗೆ ಇವರು ಅದ್ಯಾವುದೋ ಪೊಲೀಸ್ ಸ್ಟೇಷನ್ ಅವರು ನೋಟಿಸ್ ಕೊಟ್ಟವ್ರೆ, 19 ಬಂದು ನೀವು ನಮಗೆ ಅದೇ ನಾವು ಕೊಡಬೇಕು, ನ್ಯಾಷನಲ್ ಅವಾರ್ಡ್ ದುಡ್ಡು ಕೊಟ್ಟಿದ್ದೆ ನಾವು. ಸೊ ಅದು ಹೇಳಿದ್ದಾರೆ, ಅದು ನಮ್ಮ ಲಾಯರ್ಗೆ ಬರೋಕ್ಕೆ ಹೇಳಿದ್ದೀನಿ. ಸೊ ಮೋಸ್ಟ್ಲಿ ನಾನು ಹೋಗ್ಬೇಕಾಗ್ತದೆ. ನೋಡ್ತೀನಿ, ಫಸ್ಟು ನಮ್ಮ ಲೀಗಲ್ ಫ್ರೆಂಡ್ಸ್ ಎಲ್ಲ ಭೇಟಿ ಮಾಡಬೇಕಲ್ಲ, ನಿಮ್ಮಂಥವ್ರು ಸಲೆಲ್ಲ ತೆಗೆದುಕೊಂಡು ಮಾಡ್ತೀನಿ. ಖುದ್ದಾಗಿ ಹೋಗ್ಬೇಕಾದ್ರೂ ನಿಮ್ಗೆ ತಿಳಿಸ್ತೀನಿ ನಾನು. ಸರ್ ಏನಾದ್ರು ಕೇಳಿದ್ರಾ ಸರ್, ನೀವೇನಾದ್ರು ಮಾಡ್ತೀರಾ ಸರ್? ನಾನು ನೋಡಪ್ಪ, ನಾಳೆ ಬೆಳಗ್ಗೆ ನಾನು ಮಧ್ಯಾಹ್ನ ಊಟಕ್ಕೆ ಹೋಗ್ತಾ ಇದ್ದೀನಿ, ನನ್ನ ಊಟಕ್ಕೂ ಕರೆದಿದ್ದಾರೆ. ಎಲ್ಲಿ? ಇಂದಿರಾ ಭವನಲ್ಲಿ. ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ರೀಚ್ ಆಗಿದ ತಕ್ಷಣ ಕೊಟ್ಟಿರುವಂತಹ ರಿಯಾಕ್ಷನ್. ನಾನು ನನ್ನ ತಮ್ಮ ಕಾನೂನು ತಜ್ಞರನ್ನ ಭೇಟಿ ಮಾಡ್ತೀವಿ, ನ್ಯಾಷನಲ್ ಹೆರಾಲ್ಡ್ ಕೇಸ್ಗೆ ಸಂಬಂಧಪಟ್ಟಂತೆ ನಮಗೆ ಪ್ರಾಬ್ಲಮ್ ಇದೆ, ಇನ್ನು ಸೋನಿಯಾ ಗಾಂಧಿ ಅವರು ಊಟಕ್ಕೆ ಕರೆದಿದ್ದಾರೆ, ಅದಕ್ಕೂ ಸಹ ಹೋಗ್ತೀನಿ, ಅಲ್ಲಿ ಎಲ್ಲರೂ ಸಿಗ್ತಾರೆ, ಮಾತಾಡ್ತೀನಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ.